ವೀಕ್ಷಕರೇ, ನಾನು ಸರೋಜಾ ಸುಮಂತ್. ಬಿಗ್ ಬಾಸ್ ಸೀಸನ್ 12 ಮುಕ್ತಾಯ ಆಗಿದೆ. ನಿರೀಕ್ಷೆಯಂತೆ ಏನು ಜನ ನಿರೀಕ್ಷೆ ಮಾಡಿದ್ರು, ನಾನು ಜಾಸ್ತಿ ವೋಟ್ ಮಾಡಿದ್ದೀನಿ, ಈ ಸಲ ಗಿಲ್ಲಿನೇ ಗೆಲ್ತಾರೆ ಅಂತ ಅನ್ಕೊಂಡಿದ್ರು. ಅದೇ ನಿರೀಕ್ಷೆಯಂತೆ ಗಿಲ್ಲಿ ಬಿಗ್ ಬಾಸ್ ನ ವಿನ್ನರ್ ಆಗಿದ್ದಾರೆ. ರಕ್ಷಿತಾ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಅಶ್ವಿನಿ ಎರಡನೇ ರನ್ನರ್ ಅಪ್ ಆಗಿ ಅಷ್ಟಕ್ಕೆ ತೃಪ್ತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಇದಿಷ್ಟು ಸದ್ಯದ ಬಿಗ್ ಬಾಸ್ ಕ್ರೇಜು. ಅದರಲ್ಲೂ ಗಿಲ್ಲಿ ವಿನ್ ಆಗಿದ ತಕ್ಷಣ ಅಂತೂ ಅವರ ಊರಿಗೆ ಹೋದಾಗ ದೊಡ್ಡ ಮೆರವಣಿಗೆ ಮಾಡಿ ಅದ್ದೂರಿ ಸ್ವಾಗತವನ್ನ ಮಾಡಿದ್ದಾರೆ. ಸೊ ಸೆಲೆಬ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಹಾಗೆ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಪ್ರತಿ ವರ್ಷ ಏನು ಬಿಗ್ ಬಾಸ್ ಫಿನಾಲೆಯಲ್ಲಿ ನಡೀತಿದ್ದಂತಹ ಎಕ್ಸ್ಪೆಕ್ಟೆಡ್ ಸೀನ್ಗಳು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಅಲ್ಲಿ ಮಿಸ್ ಆಗಿದೆ ಅಂತ ನಿಮ್ಮೆಲ್ರಿಗೂ ಕೂಡ ಅನ್ಸಿರ್ಬೇಕಲ್ಲ. ಒಂದಷ್ಟು ವಿಚಾರಗಳು ಮಿಸ್ ಆಗಿದೆ. ಅದು ಯಾವೆಲ್ಲ ವಿಚಾರಗಳು ಮಿಸ್ ಆಗಿದೆ, ಆದ್ರೆ ಯಾಕೆ ಮಿಸ್ ಆಯ್ತು ಅನ್ನೋದೇ ಈಗ ಸದ್ಯದ ಕುತೂಹಲದ ಪ್ರಶ್ನೆ ಆಗಿದೆ. ಏನಂತಂದ್ರೆ, ಪ್ರತಿ ಬಾರಿಯ ಬಿಗ್ ಬಾಸ್ ಸೀಸನ್ ಮುಗ್ದಾದಾಗ ಎಲ್ಲರೂ ಒಂದು ನಿರೀಕ್ಷೆ ಮಾಡ್ತಾರೆ, ಈಗ ಫಿನಾಲೆಗೆ ಈ ತರದವ್ರು ಬರಬಹುದು, ಈ ತರ ಕಂಟೆಸ್ಟೆಂಟ್ ಹೋಗಬಹುದು, ಈ ಕಂಟೆಸ್ಟೆಂಟ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಈಗೆಲ್ಲ ಯೋಚನೆಗಳನ್ನ ಮಾಡ್ತಾರೆ. ಆದ್ರೆ ಅದೆಷ್ಟೋ ಬಾರಿ ಜನ ಯೋಚನೆ ಮಾಡಿದಂತ ಕಂಟೆಸ್ಟೆಂಟ್ ಫಿನಾಲೆ ವೇದಿಕೆನಲ್ಲಿ ಇರೋದೇ ಇಲ್ಲ. ಏನು ಫಿನಾಲೆ ನಡೆಯುತ್ತಲ್ಲ, ಆ ಫಿನಾಲೆ ಫಂಕ್ಷನ್ ಅಲ್ಲಿ ಎಲ್ಲರೂ ಕೂಡ ಭಾಗಿ ಆಗೇ ಆಗ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಸೊ ಯಾರು ಫಸ್ಟ್ ಇಂದ ಕಂಟೆಸ್ಟೆಂಟ್ ಇದಾರಲ್ಲ, ಅಷ್ಟೂ ಕಂಟೆಸ್ಟೆಂಟ್ ಫಿನಾಲೆ ಸಂಭ್ರಮದಲ್ಲಿ ಭಾಗಿಯಾಗಿ ಅದು ಕೂಡ ಸಂಭ್ರಮಿಸ್ತಾರೆ ಅಂತ ಎಲ್ಲರೂ ಕೂಡ ನೋಡಿರ್ತೀವಿ. ಆದ್ರೆ ಯಾಕೋ ಸೀಸನ್ 12 ನಲ್ಲಿ ಅಲ್ಲಿ ಸ್ವಲ್ಪ ಮಿಸ್ ಆಗಿದೆ. ಒಂದಷ್ಟು ಜನ ಕಂಟೆಸ್ಟೆಂಟ್ ಬಂದೇ ಇಲ್ಲ. ಓಕೆ, ಚೈತ್ರಾ ಕುಂದಾಪುರ ಬಂದಿಲ್ಲ ಅನ್ನೋದಕ್ಕೆ ಅವರು ಉಡುಪಿನಲ್ಲಿದ್ರು, ಅವ್ರಿಗೇನಾದ್ರು ಕೆಲಸಗಳಿರುತ್ತೇನೋ ಹಾಗಾಗಿ ಬಂದಿಲ್ಲ ಅಂತ ಅನ್ಬಹುದು. ಆದ್ರೆ ಬೆಂಗಳೂರಿನಲ್ಲೇ ಇದ್ದಂತಹ ಒಂದಷ್ಟು ಕಂಟೆಸ್ಟೆಂಟ್ ಫಿನಾಲೆಗೆ ಯಾಕೆ ಮಿಸ್ ಆಗಿದ್ದಾರೆ ಅನ್ನೋದೇ ಅನುಮಾನ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಫಿನಾಲೆ ಸಂಭ್ರಮ ನಡಿಬೇಕಾದ್ರೆ ಒಂದು ಚಂದ್ರಪ್ರಭಾ ಅವರು ಗೈರಾಗಿದ್ರು, ಮಂಜು ಭಾಷಿಣಿ ಅವರು ಬಂದಿರ್ಲಿಲ್ಲ, ಬಹಳ ಮುಖ್ಯವಾಗಿ ಜಾನ್ವಿ ಕೂಡ ಬಂದಿರ್ಲಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ಬಹಳ ಜನಕ್ಕೆ ಕಾಡ್ತಾ ಇದೆ. ಚೈತ್ರ ಕೂಡ ಬಂದಿರ್ಲಿಲ್ಲ. ಅದೇ ಮೊದಲೇ ಹೇಳ್ದಂಗೆ ಚೈತ್ರ ಕುಂದಾಪುರದಿಂದ ಬರ್ಬೇಕಾಗಿರೋದ್ರಿಂದ ಏನಾದ್ರೂ ಕೆಲಸಗಳು ಇದ್ದಿದ್ದ ಕಾರಣದಿಂದ ಬಂದಿರ್ಲಿಲ್ವೇನೋ. ಆದ್ರೆ ಈ 3 ಜನ ಯಾಕೆ ಗೈರಾಗಿದ್ರು? ಯಾಕಂದ್ರೆ ಫಸ್ಟ್ ಡೇ ಇಂದನೂ ಕಂಟೆಸ್ಟೆಂಟ್ ಇವರಾಗಿದ್ರು. ಚೈತ್ರ ಮಿಡ್ಲ್ ಅಲ್ಲಿ ಒಂದು ಗೆಸ್ಟ್ ಆಗಿ ಬಂದು ಆಮೇಲೆ ಸ್ಪರ್ಧಿಯಾಗಿದ್ದಂತಹ ದಿನಗಳದು. ಆದ್ರೆ ಈ 3 ಜನ ಫಸ್ಟ್ ಇಂದ ಸ್ಪರ್ಧಿಗಳಾಗಿ ಬಂದಿದ್ದು ಫಿನಾಲೆಗೆ ಯಾಕೆ ಬಂದಿಲ್ಲ ಅಂತ ಒಂದು ಅನುಮಾನ ಶುರುವಾಗಿದೆ. ಬಿಗ್ ಬಾಸ್ ಅಗ್ರಿಮೆಂಟ್ ಮಾಡಿಸ್ಕೊಬೇಕಾದ್ರೆ ಹೇಗಿರುತ್ತೆ ಅಂತ ಅಂದ್ರೆ, ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಒಂದಷ್ಟು ದಿನಗಳ ಕಾಲ ಕಲರ್ಸ್ ಕನ್ನಡದಲ್ಲೇ ಒಂದಷ್ಟು ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಆಗ್ಬೇಕಾಗುತ್ತೆ. ಬಿಗ್ ಬಾಸ್ ಫಿನಾಲೆಗೆ ಕಂಪಲ್ಸರಿ ಬರ್ಬೇಕಾಗುತ್ತೆ. ಒಂದಷ್ಟು ಕಾರ್ಯಕ್ರಮಗಳನ್ನ ಅವರು ನಡ್ಸ್ಕೊಡ್ಬೇಕಾದಂತ ಸನ್ನಿವೇಶಗಳು ನಾವು ಪ್ರತಿ ವರ್ಷ ಕೂಡ ನೋಡ್ತೀವಿ. ಬಿಗ್ ಬಾಸ್ ಮುಗಿದ ಮೇಲೆ 1 ತಿಂಗಳ ಕಾಲ ಕೂಡ ಕಲರ್ಸ್ ಕನ್ನಡ ಜೊತೆ ಟೈಅಪ್ ಆಗಿರ್ತಾರೆ. ಆದ್ರೆ ಈ ರೀತಿ ಆದಾಗ್ಲೂ ಕೂಡ ಈ 4 ಜನ ಯಾಕೆ ಬಿಗ್ ಬಾಸ್ ಮನೆಯ ಫಿನಾಲೆಗೆ ಗೈರಾಗಿದ್ರು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇದ್ರ ಜೊತೆಗೆ ಪ್ರತಿ ವರ್ಷ ಕೂಡ ವಿನ್ನರ್ದು ವೋಟ್ ಎಷ್ಟು ಬಂದಿದೆ ಅಂತ ಹೇಳ್ತಾ ಇದ್ರು. ಈ ವರ್ಷ ಬಿಗ್ ಬಾಸ್ ಫಿನಾಲೆ ವೇದಿಕೆಗೆ ಬರೋದಕ್ಕೂ ಮುಂಚೆ ಸುದೀಪ್ ಅವರು ಒಂದು ಮಾತನ್ನ ಹೇಳಿದ್ರು. ಈ ಬಾರಿ ಸಿಕ್ಕಾಬಟ್ಟೆ ದೊಡ್ಡ ಮಟ್ಟದ ವೋಟ್ ಬಂದಿದೆ, ವಿನ್ನರ್ಗಾಗ್ಲಿ ಅಥವಾ ರನ್ನರ್ ಅಪ್ ಗಾಗ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ವೋಟ್ ಬಂದಿದೆ ಅಂತ ಹೇಳಿದ್ರು. ಕಳೆದ ಬಾರಿ ಏನ್ ಬಂದಿತ್ತು ಅದ್ರ ಡಬ್ಬಲ್ ತ್ರಿಬಲ್ ಈ ಸಲ ವೋಟು ಜಾಸ್ತಿ ಆಗಿದೆ ಅಂತ. ಒಂದು ಅಂದಾಜಿನ ಲೆಕ್ಕಾಚಾರದಲ್ಲಿ 37 ಕೋಟಿ ವೋಟು ಬಂದಿದೆ ಅನ್ನೋದು. ಆದ್ರೆ ಅದು ಯಾರಿಗ್ ಬಂದಿತ್ತು, ವಿನ್ನರಿಗೆ ಬಂದಿತ್ತಾ ಅಥವಾ ಹೇಗೆ ಅನ್ನೋದನ್ನ ಇಲ್ಲಿವರೆಗೂ ಕೂಡ ರಿವೀಲ್ ಮಾಡ್ಲಿಲ್ಲ. ಫಿನಾಲೆ ವೇದಿಕೆಗೆ ಬರೋದಕ್ಕೂ ಮುಂಚೆನೆ ಆ ವೋಟು ರಿವೀಲ್ ಆಗ್ತಾ ಇತ್ತು. ಆದ್ರೆ ಈ ಬಾರಿ ವೋಟ್ ರಿವೀಲ್ ಆಗಿಲ್ಲ. ಇತ್ತೀಚೆಗೆ ಅಶ್ವಿನಿ ಅವರು ಏನ್ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ, ಆ ಇಂಟರ್ವ್ಯೂಗಳಲ್ಲೂ ಕೂಡ ಈ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ರು. ವೋಟು ಗಿಲ್ಲಿ ಮತ್ತೆ ರಕ್ಷಿತಾಗಿಂತ ಹೆಚ್ಚು ಓಟು ನನಗೆ ಬಂದಿತ್ತು ಅಂತ. ಸೊ ಈ ಕನ್ಫ್ಯೂಷನ್ ಇರಬಾರ್ದಿತ್ತು ಅನ್ನೋದಾಗಿದ್ರೆ, ಓಟ್ ಯಾರಿಗೆ ಬಂದಿದೆ, ಎಷ್ಟು ಬಂದಿದೆ ಅನ್ನೋದನ್ನ ರಿವೀಲ್ ಮಾಡ್ಬಿಟ್ಟಿದ್ರೆ ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಕೂಡ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಜನಕ್ಕೂ ಕೂಡ ಅದೊಂದು ದೊಡ್ಡ ಅನುಮಾನ ಆಗಿ ಕಾಡ್ತಾ ಇದೆ. ಯಾರಿಗೆ ಇಷ್ಟು ದೊಡ್ಡ ಮಟ್ಟದ ಓಟ್ಗಳು ಬಂದಿತ್ತು ಅನ್ನೋದು ಈಗಲೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಬಿಗ್ ಬಾಸ್ ಫಿನಾಲೆಯಲ್ಲಿ ಧನುಷ್ ಅವರಿಗೆ ಬಂದಂತ ವೋಟ್ ಮಾತ್ರ ರಿವೀಲ್ ಆಯ್ತು, ಬೇರೆ ಯಾರ ಓಟು ಕೂಡ ರಿವೀಲ್ ಆಗಿಲ್ಲ. ಬಿಗ್ ಬಾಸ್ 12 ಈಗಾಗಲೇ ಮುಗ್ದ ಆಗಿದೆ. ಗೆದ್ದಂತ ರನ್ನರ್ ಅಪ್, ವಿನ್ನರ್ ಆಗದಂತವ್ರು ಎಲ್ಲರೂ ಕೂಡ ಸಂಭ್ರಮದಿಂದ ಸ್ನೇಹಿತರನ್ನ ಮೀಟ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೆ ಹೋಗಿ ಒಂದಷ್ಟು ದಿನಗಳ ಕಾಲ ಏನು ಬಿಗ್ ಬಾಸ್ ಮನೆಯಲ್ಲಿ ಒಂಟಿ ಆಗಿದ್ರಲ್ಲ, ಆ ಬೇಜಾರನ್ನ ಈಗ ಮನೆ ಮಂದಿ ನೋಡಿ ಖುಷಿ ಪಡ್ತಾ ಇದ್ದಾರೆ. ಸೊ ಈ ಸಂಭ್ರಮದಲ್ಲಿ ಇರುವಾಗ ಒಂದಷ್ಟು ಈ ತರದ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಓಡಾಡ್ತಾ ಇದಾವೆ. ಇದಕ್ಕೆ ಇನ್ಮೇಲಂತೂ ಉತ್ತರ ಸಿಗೋದು ಡೌಟು. ಆದ್ರೆ ವೋಟ್ ಒಂದು ರಿವೀಲ್ ಆಗ್ಬಿಟ್ಟಿದ್ರೆ ಜನ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇದ್ರು. ಇದಿಷ್ಟು ಬಿಗ್ ಬಾಸ್ ನ ಅಪ್ಡೇಟ್.